ಹಿಂದಕ್ಕೆ ನಿಮಗೆ ಹೇಳ್ತೀನಿ. ಹಿಂದಕ್ಕೆ ನಮ್ಮ ಈಗ 50 ವರ್ಷನೋ 40 ವರ್ಷ ಹಿಂದೆ 30 ವರ್ಷ ಹಿಂದೆ ನಾಟಕ ಅಂತೂ ಮಾಡ್ತೀರಿ ನಮ್ಮ ಹಳೆ ಪದ್ಧತಿದು. ಆಟ ಅಂದ್ರೇನು, ರಾಮ ಲಕ್ಷ್ಮಣರು, ಪಾಂಡವರು, ಕೀಚಕುನದ ಆಯಿತು, ಇಂಥವೆಲ್ಲ ಆಟ ಮಾಡ್ತೀರಿ. ಆಟ ಮಾಡೋ ಹೊತ್ತಿನಾಗ ರಾಮ ಗಸ್ತಿ ತಿರುಗೋ ಹೊತ್ತಿನಾಗ ಅಗಸಿ ಏನಂದಿದ್ದು ಗೊತ್ತು, ಗಂಡ ಹೆಂಡತಿ ಕಚ್ಚಾಡ್ಲಕತ್ತಿರುತ್ತೆ. ಅಗಸಿನ ಹೆಂಡತಿ ಕಚ್ಚಾಡ್ಲತ್ತಿದಾಗ ಬಿಟ್ಟು ಹೆಂಡತಿಗೆ ಕಟ್ಟಿ ಅಳ್ಲಕ್ಕ ನಾ ಶ್ರೀರಾಮಚಂದ್ರ ಅಲ್ಲ ಅಂಥೇಳಿ ಯಾರು ಅಗಸರು ಅಂದನು. ಅದು ಅವನು ಮನುಷ್ಯನಾಗ ಇಟ್ಕೊಂಡು ಮನೆಗೆ ಬಂದು ಗಸ್ತಿ ತಿರುಗೋದು ಬಿಟ್ಟು ಬಂದು ಮನೆಗೆ ತಮ್ಮ ಕರೆದ ಲಕ್ಷ್ಮಣ ಕರೆದು, ನೋಡಪ್ಪ ನಿಮ್ಮ ಅತ್ತಿಗೆಗೆ ಒಯ್ದು ಆರಣಕ್ಕೆ ಬಿಟ್ಟು ಬಾ, ಆಕೆಗೆ ಜೀವ ಹೊಡೆದು ಬಾ ಅಂತ. ಅಂದರೆ ಹೆಂಗೆ ಮಾಡಬೇಕು ಅಂಥೇಳಿ ಲಕ್ಷ್ಮಣ ಬ್ಯಾಡಣ್ಣ ಅಂತೇಳಿ ಕಷ್ಟ ಕೈ ಮುಗಿದ ಕಾಲು ಹಿಡ್ದ ಏನು ಮಾಡ್ದ ಅಂದ್ರೂ ಇಲ್ಲ, ಈಗ ನನ್ನ ಮಾತಿಗೆ ನೀ ಭ್ರಷ್ಟ ಆತೇನಂತ ಕೇಳಕತ್ತದು. ಈಗ ಅಣ್ಣನ ಮಾತು ಮೀರಿ ಬಿಡ್ದಲ್ಲ. ಅದಕ್ಕೆ ಅತ್ತಿಗೆಗೆ ಏನು ಹೇಳ್ದ, ನೀನು 3 ತಿಂಗಳ ಗರ್ಭಿಣಿ ಇದ್ದಿ ಸೀತಮ್ಮ, ನಿನಗೆ ಸ್ವಲ್ಪ ಪರಿಸರ ತೋರಿಸ್ಕೊಂಡು ಬರ್ತೀನಿ ಅಂತ. ಅದು ಪರಿಸರ ತೋರ್ಸ್ಲಕ್ಕೆ ಕರ್ಕೊಂಡು ಹೋಗಿ ತಯಾರಾಗ ಹೊತ್ತಿನಾಗ ಅತ್ತಿಗೆ ಹೇಳ್ದಳು, ನಾ ಹೋಗಿ ಬರ್ತೀನಂತ ಅತ್ತಿಗೆ ಹೇಳ್ತ. ಅತ್ತಿ ಏನಂತಾಳ ಆಕೆಗೆ ಏನು ಗೊತ್ತು ಯಥಾರ್ಥ, ರಾಮ ಎದಕ್ಕೆ ಕಳಲತ್ತಾನಂತ ಆಕೆಗೇನು ಗೊತ್ತದ ಹೇಳ್ರಿ. ನನ್ನ ಮಗ ತೋರ್ಸ್ಲಕ್ಕೆ ಕಳಿಸ್ಲತ್ತಾನ ಅಂತ ತಿಳ್ಕೊಂಡಾಳ ಆಕೆ. ಅವಾಗೇನಂತಾಳ ಅತ್ತಿ, ಹೋಗಿ ಬಾರಮ್ಮ ಸೀತಾ ಹೋದಲಿ ಸುಚಾತ ಆಶೀರ್ವಾದ ಐತ, ನನ್ನ ಮಗ ಲಕ್ಷ್ಮಣ್ಣ ಭವಜ್ವಾಕ್ಯ ಸೀತ, ನನ್ನ ಮಗ ಲಕ್ಷ್ಮಣ್ಣ ಭವಜ್ವಾಕ್ಯ ಸೀತ, ಹೋಗಿ ಬಾರಮ್ಮ ಸೀತಾ ಹೋದಲಿ ಸುಚಾತ ಆಶೀರ್ವಾದ ಐತ ಅಂತ ಅತ್ತಿ ಹೇಳ್ತಾಳೆ. ಆವಾಗ ಸೊಸಿ ಏನಂತಾಳ, ಹೋಗಿ ಬರುವೇನೆ ಅತ್ತಿ ನಾನು ಈಗಿನ್ನ ಸಾಗುವೆ ನಾನು, ಹೋಗಿ ಬರೇನತ್ತಿ ಸಾಗುವೆ ನಾನು ಅಂತ ಕರ್ಕೊಂಡು ಹೋದ ಲಕ್ಷ್ಮಣ. ಕರ್ಕೊಂಡು ಹೋಗಿ ಆರಣದಾಗ ಕರ್ಕೊಂಡು ಹೋದ. ಜೀವ ಹೊಡಿಬೇಕಂದ್ರೆ ಆಗಲ್ಲ, ಹೆಂಗೆ ಮಾಡ್ಬೇಕು? ಒಂದು ಕಲ್ಲಿತ್ತು, ನೀರಿದ್ದಿಲ್ಲ ಅಲ್ಲಿ ಕೂಡಿಸಿ ನೀಡಿಕೆಗ್ಯಾವ ಲಕ್ಷ್ಮಣ ನನಗಂದಳು. ಹ್ಯಾಂಗೆ ಅವನಿಗೆ ತ್ರಾಸ ಅಲ್ಲತ್ತತಿ, ಹೆಂಗೆ ಬಿಟ್ಟು ಹೋಲಿ ಬಸ್ರಿ ಅಂಥೇಳಿ ಕಣ್ಣೀರು ಹೈಕೋತ ಅಳ್ಳತ್ತದು. ಆಕೆಗೆ ಅತ್ತಿಗೆ ಹೇಳ್ತಾ, ನಾನು ನೀರು ತರ್ತೀನಮ್ಮ ನೀ ಕೂಡು ಅಂತೇಳಿ ಬಿಟ್ಟು ಹೋಗಿದ ಮೇಲೆ ತಾಸಾಯ್ತು, 2 ತಾಸಾಯ್ತು, ತ್ರಾಸಾಯ್ತು ಆಕೆ. ಅವಾಗ ಆಕೆಗೆ ಅರಿವಾಯ್ತು, ಅನಾರ ಆಕೆ ತಿಳಿದಾಕಿನೇ ಇದ್ದಳು, ದೇವಿನೇ ಇದು. ಅವಾಗ ಅರಿವಾಯ್ತು ಆಕೆ. ಅವಾಗಂತಾಳಾಕೆ, ಪ್ರೇಮದ ಮೈಯದೂನ ನಿನ್ನ ಮನಸ್ಸಿಗೆ ಬಂತೇನ, ಪ್ರೇಮದ ಮೈಯದೂನ ನಿನ್ನ ಮನಸ್ಸಿಗೆ ಬಂತೇನ, ಇದು ಎಂಥ ಬೇಜ ಮಾಡಿದೀನಿ ರಾಜ. ಅವಾಗ ಅಲ್ಲ ತೊಳ್ತಿ, ಅವಾಗ ಒಂದು ಪಕ್ಷಿ ಹೇಳ್ತು ಏನಂತ, ನೀನು ಮೈದನ್ ತಪ್ಪಲ್ಲ, ನಿನ್ನ ತಪ್ಪಲ್ಲ, ನಿಮ್ಮ ಅತ್ತಿ ತಪ್ಪಲ್ಲ, ಒಬ್ಬ ಅಗಸನ ಸಲ್ಯಾಕ ನೀನು ಗಂಡ ಶ್ರೀರಾಮ ನಿನಗೆ ಆರಣಕ್ಕೆ ಕಳಿಸ್ಯಾನ, ನೀನು ಹೊಡೆದು ಬಾ ಅಂತ ಹೇಳಿದವ, ಆದರೆ ನಿಮ್ಮ ಇದನ್ನು ಜೀವಂತ ಬಿಟ್ಟು ಹೋಗ್ಯಾನ ಸೀತಾದೇವಿ ಅಂತ ಹಕ್ಕಿ ಆಕಾಶವಾಣಿ ನುಡಿತವ. ಆವಾಗ ನುಡಿದಾಗ ಅವಾಗೇನಂದೊಳಕಿ, ಅಲ್ಲಿ ಬಂದಿದ್ದು ಬರ್ಲಿ ಅಂದು. ಹಾಗೆ ಉಳ್ಳಾಡ್ಕೊತ ಹೋಗಿ ಎಲ್ಲಿಗೋ ಹೋಗಿ ಈಕ ವಾಲ್ಮೀಕಂದೊಂದು ಗುಂಪಾದಾಗ ಉಳಿದು ವಾಲ್ಮೀಕನ ಬಲ್ಲಿ ಹೋಗಿ ಮಕ್ಕಳಿಗೆ ಜನ್ಮ ಕೊಟ್ಟು ಈಕ ಮುಂದೆ ವಾಲ್ಮೀಕನು ಗವಿ ಇದರಲ್ಲಿಂದ ಬಂದು ಮತ್ತು ಲವಕುಶ ಹುಟ್ಟಿ, ಅದು ಬಕ್ಕಳು ಹೇಳೋದಾರ್ದು, ಲವಕುಶ ಹುಟ್ಟಿ ಮತ್ತು ಅವರಿಗೆ ಲವಕುಶರ ಸಂಹಾರ ಮಾಡಿ ಮತ್ತು ಜೀವನ ಗುರು ಬಂದು ಎಲ್ಲರಿಗೆ ಇದು ಕೊಟ್ಟನು, ಎಲ್ಲರೂ ಉಳಿದ್ರು. ಆವಾಗ ಸೀತಾ ಹೆಂಗಿದ್ದಳು ಹಂಗೆ ಭೂಮ್ಯಾಗ ಹೋದಳು.
ಒಳ್ಳೆಕಿದ್ರು ಒಳ್ಳೆ ಹಾದಿಲಿಂದ ಸಾಕಿದು ಎಷ್ಟಂತ ನಾ ಅನುಭವಿಸ್ಲಿ ಬೇಗ ಬೇಗ ಇದೇ ನಂದು ಪರೀಕ್ಷೆ ಮಾಡ್ಕೊತಾನೆ ಏನು ಅಡಹ್ಯದ ಅಂಥೇಳಿ ಅವಾಗ ತಾಯಿ ಭೂಮ್ಯಾಗ ಹೋದಳು ಸೀತಾದೇವಿ. ಹಂಗೆ ಆಡೋರು ಬಕ್ಕಳು ಮಂದಿ ಇರ್ತಾರೆ. ಆದ್ರೆ ಒಳ್ಳೇದು ಒಳ್ಳೇದು ಅಂತಾರೆ ರೀ, ಕೆಟ್ಟದ್ದು ಕೆಟ್ಟದ್ದು ಅಂತಾರೆ. ಅದಕ್ಕೆ ನಂಬಲ್ಲಿ ಹಂಗೆ ನಾಟಕ ಮಾಡ್ತೀರಿ ಹಿಂದಕ್ಕೆ ಈ ನಮ್ಮ ಹಳ್ಳಿದಾಗ ಆ ನಾಟಕ ಮಾಡ್ಲಕತ್ತರ ಎಲ್ಲರೂ ಒಂದೊಂದು ಚಾಪಿ ಹಾಸ್ಕೊಂಡು ಕೂಡ್ತಿದ್ದೆವು ನಾವು. ಅದು ಈಗ ನಿಮಗೆ ಪಿಕ್ಚರ್ ಅಂದ್ರೆ ಹೆಂಗೆ ಅಪರೂಪ ಇರುತ್ತಲ್ಲ, ನಮಗೆ ಅವಾಗ ನಾಟಕ ಅಂದ್ರೆ ಭಾಳ ಅಪರೂಪ. ಬೆಳಗನ ಒಂದೊಂದು ಹೊಸ ಹಾಕೋರು ಇದು ಅಲ್ಲೇ ಕುಂತು ಬಿಡೋರು. ಬೆಳಗನ ಅಲ್ಲೇ ಕುಂತು ಒಂದು ಜಾಗನ ಹಿಡಿಯೋರು ಹೋಗಿ 3 ದಿನ ಆಟ ಇರ್ತೀವಿ. 3 ದಿನ ಇದ್ದು ಕಡಿಮೆ ನೋಡ್ತಿದ್ದೇವೆ ರೀ ನಾವು. ಈ ಶೀತಂತದ ಅದು ಅದ ಇದು ಅದ ಕಂತ ನಾಟಕ ಅದ ಕೆಂತ ನಾಟಕ ಅದ. ನಮಗೆ ಅವಾಗೊಂದು ಹುಚ್ಚಿತ್ತು ರೀ. ಅದು ಭಾಳ ಚಲೋ ಕಾಣ್ತಿತ್ತು ರೀ ಅವಾಗ. ಅದಕ್ಕೆ ನೋಡಿರಿ, ಇದೆಲ್ಲ ತಿಳ್ಕೊಂಡು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಹಿಂದಿನ ಹೇಳಕ್ಕೆ ನಮಗೂ ಭೀ ಸರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ನೀವೆಲ್ಲ ನೀವು ಜರ ಲೈಕ್ ಮಾಡಿದ್ರಂದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಮ್ಗೆ ಜರ ಖುಷಿ ಆಗ್ತದ ಮಾಡ್ಲಿಕ್ಕೆ ಅಂಥೇಳಿ ನಮ್ಮ ಭೇಟಿ ಮತ್ತು ನಾಳೆ ಆಗೋಣ.